ಯಪ್ಪ ಅಯ್ಯೋ ಅಯ್ಯಪ್ಪ ಇವತ್ತು ಆಡ್ಕೆ ಮರೆಯದ್ರಿಗೆಲ್ಲ ಸಂದ್ರ ಮಾಡಿಬಿಟ್ಲು ಇವಳು ನಾನು ಬಿಡು 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 ಅಂತ ಹೇಳಿ ನಾನು ಸುಮ್ಮನಿದ್ದಂಗೆಲ್ಲ ನನ್ನ ಮಗಳು ಚೆನ್ನಾಗಿರಲಿ ನನ್ನ ಮಗಳು ಚೆನ್ನಾಗಿರಲಿ ಒಬ್ಬಳ ಇದ್ದಾಳೆ ಅಂತ ಹೇಳಿ ಚೆನ್ನಾಗಿ ಸಾಕ್ದಂಗೆಲ್ಲ ಎಂತ ತಂದ್ಬಿಟ್ಲಲ್ಲಪ್ಪ ನನ್ನ ತಲೆಗೆ ಹಿಂಗೆ ಮಾಡ್ತಾಳೆ ನನ್ನ ಮಗಳು ಅಂತ ಹೇಳಿ ನನ್ನ ಕನಸ್ನಾಗೂ ಅಂದ್ಕೊಂಡಿರಲಿಲ್ಲ ನನ್ನ ಮಗಳು ಬುದ್ಧಿವಂತಿಕೆ ಅವಳು ನೋಡು ಯಾವುದ್ರಾಗ ಆಗ್ಲೇಳು ಚೆನ್ನಾಗಿರ್ತಾಳೆ ಎಲ್ಲದ್ರಾಗೂ ಚೆನ್ನಾಗಿರ್ತಾಳೆ ಚುರುಕು ಚಾಲಾಕ ಇದ್ದಾಳೆ ಮುಂದೆನೂ ಚೆನ್ನಾಗಿರ್ತಾಳೆ ಬಿಡು ಅಂತ ಹೇಳಿ ಚೆನ್ನಾಗಿ ಸಾಕಿದ್ದಕ್ಕೆ ಇಂಥದ್ದೇ ನನ್ನ ಮಗಳು ನನಗೆ ಮಾಡೋದು ಅಯ್ಯೋ ದೇವ್ರೇ ನನ್ನ ಸಾಕಿದ್ದಕ್ಕೂ ನಾನು ಅವಳು ಬೆಳೆಸಿದ್ದಕ್ಕೂ ಸರಿಯಾಗಿ ಮಾಡಿದ್ಲು ಇವತ್ತು ನನಗೆ ಮರ್ಯಾದೆನ ಈ ಮರ್ಯಾದೆ ಸಾಕು ನನಗೆ ಒಳ್ಳೆ ಮರ್ಯಾದೆ ಮಾಡಿದ್ಲು ನನಗೂ ತುಂಬ ಇಷ್ಟಪಟ್ಟು ಚೆನ್ನಾಗಿ ಸಾಕಿದ್ದಕ್ಕೆ ಒಳ್ಳೆ ಮರ್ಯಾದೆ ಮಾಡಿದ್ಲು ನನಗೆ ಅಮ್ಮ ಅಮ್ಮ ಇದೊಂದು ಸತಿ ಕ್ಷಮಿಸ್ಬಿಡಮ್ಮ ನನ್ನ ಇದು ಹೆಂಗೆ ತಪ್ಪಾಯಿತು ಅನ್ನೋದೇ ನನಗೆ ಗೊತ್ತಾಗಿಲ್ಲ ಅಮ್ಮ ಅಮ್ಮ ಗೊತ್ತಾಗಿಲ್ಲ ಅಮ್ಮ ಅಮ್ಮ ಪ್ಲೀಸ್ ಕಣಮ್ಮ ಅಳ್ಬೇಡಮ್ಮ ಅಳ್ಬೇಡ ಕಣಮ್ಮ ಅಳ್ಬೇಡ ಕ್ಷಮಿಸ್ಬಿಡಮ್ಮ ಸಾರಿ ಅಮ್ಮ ಅಮ್ಮ ಸಾರಿ ಅಮ್ಮ ಅಳ್ಬೇಡಮ್ಮ ಅಮ್ಮ ಅಳ್ಬೇಡಮ್ಮ ಸಾರಿ ಅಮ್ಮ ಅಮ್ಮ ಯಾಕೆ ಹೊಡಿತೀಯಮ್ಮ ಹೊಡಿದಂಗೆ ಸುಮ್ಮನೆ ಬಿಡ್ತಾರೇನಿ ನೀನು ನನಗೆ ಸರಿಯಾಗಿ ಮಾಡ್ದಲ್ಲ ಮರ್ಯಾದೆನ ಸಾಕಿದ್ದಕ್ಕೆ ಇವತ್ತು ನನಗೆ ಒಳ್ಳೆ ಗೌರವ ತಂದೆ ಒಳ್ಳೆ ಮರ್ಯಾದೆ ಮಾಡಿದೆ ನೀನು ಒಬ್ಬಳೆ ಮಗಳು ಅಂತ ಹೇಳಿ ಚೆನ್ನಾಗಿ ಸಾಕಿ ಚೆನ್ನಾಗಿ ಬೆಳೆಸ್ಬಿಟ್ಟು ನಾನು ನಿನ್ನ ಯಾವಾಗ ಚೆನ್ನಾಗಿ ನೋಡ್ಕೊಂಡು ಇದೇ ನನಗೆ ಮಾಡಿರೋ ಮರ್ಯಾದೆ ನೀನು ಅವನು ಹಾಸ್ಟ್ಲಾಗ್ತಿ ಓದಲಿ ಅವನೇನು ಮಗ ಚೆನ್ನಾಗಿ ಓದ್ಕೊಂಡು ಅವನು ಅಲ್ಲಿರಲಿ ಇನ್ನು ಇರೋಳ ಮಗಳು ಉಂಡ್ಕೊಂಡು ತಿನ್ಕೊಂಡು ಚೆನ್ನಾಗಿರಲಿ ಅಂತ ಹೇಳಿ ಇಲ್ಲೇ ಇಕ್ಕೊಂಡು ಇಲ್ಲೇ ಸಾಕದ್ನಲ್ಲ ಅದಕ್ಕೆ ನೀನು ಒಳ್ಳೆ ಮರ್ಯಾದೆ ಮಾಡಿದೆ ಕಣಮ್ಮ ನೀನು ಒಳ್ಳೆ ಮರ್ಯಾದೆ ಮಾಡಿದೆ ನೀನು ಸರಿಯಾ ಮಾಡಿದೆ ನನಗೆ ಇವತ್ತು ಆಗಬೇಕಾಗಿದ್ದೇನೆ ಒಳ್ಳೆ ಮರ್ಯಾದೆ ಮಾಡಿದೆ ಅಮ್ಮ ಹೊಡಿಬೇಡ ಅಮ್ಮ ಪ್ಲೀಸ್ ಅಮ್ಮ ಹೊಡಿಬೇಡ ಪ್ಲೀಸ್ ಅಮ್ಮ ಹೊಡಿಬೇಡ ಅಮ್ಮ ಹೊಡಿಬೇಡ ಕಣಮ್ಮ ಅದಕ್ಕೆ ನನಗೆ ನಿನಗೆ ವಿಷಯ ಹೇಳಲ್ಲ ಅಂತ ಹೇಳಿದ್ದು ಬಿಡಮ್ಮ ಎಲ್ಲಾದರೂ ಹೋಗ್ಬಿಡ್ತೀನಿ ನಾನು ಏನಾದರೂ ಮಾಡ್ಕೊಂಡ್ಬಿಡ್ತೀನಿ ನಿನ್ನ ಮರ್ಯಾದೆ ಕಳೆಯಲ್ಲ ಬಿಡಮ್ಮ ಬಾಯಿ ಮುಚ್ಚು ನಾನು ಆಗ ಆ ಕಲೆ ಇಕ್ತಾಳಲ್ಲ ಆ ಕಲಿ ಆ ಸ್ನೇಹನ ಪಾತ್ರೆ ತೊಳಿಯೋಕ್ಕೂ ಕಸ ಹೊಡಿಯೋಕ್ಕೂ ಮನೆ ಕೆಲಸ ಮಾಡೋಕ್ಕೂ ಇಕ್ತಾಳಲ್ಲ ಹಂಗೆ ಇಕ್ಲಿಲ್ವಲ್ಲ ಅದಕ್ಕೆ ಬಂದಿದ್ದು ನಾನು ಬಿಡು ಹೋಗ್ಲಿ ಒಬ್ಬಳೆ ಇದ್ದಾಳೆ ಅಂತ ಹೇಳಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಎಂಜಾಯ್ ಮಾಡಕ್ಕೆ ಬಿಟ್ನಲ್ಲ ನಿನಗೆ ಅದಕ್ಕೆ ಸರಿ ಏನು ಮಾಡಿದೆ ನೀನು ಹುಡುಗಿ ಹಸಿಕ್ ಹೋಗಲ್ಲ ನೋಡು ಇವಾಗ ಸಂತೋಷ ಆಗುತ್ತೆ 6 ಗಂಟೆಗೆ ಎದ್ದು ಬಾಗಿಲು ತೊಳಿತಾಳೆ ಕಸ ಹೊಡಿತಾಳೆ ಮನೆಯೊಳಗೆ ಬದುಕೆಲ್ಲ ಮಾಡ್ತಾಳೆ ಓದ್ಕೊಂತಾಳೆ ತಿರ್ಗಾ ಓದಕ್ಕಾಗಲ್ಲ ಅಂತ ಬಿಟ್ಲು ನಾನು ಬಿಡು ನೀನೇನು ಬಿಡು ಓದೋದಿನೇನು ಬಿಡು ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ಅಂತ ಹೇಳಿ ನೀನು ಮಾತಿಗೆ ಎಲ್ಲದಕ್ಕೂ ಅಂದ್ಕೊಂಡು ನೀನು ಹೇಳ್ದಂಗೆ ಕೇಳ್ಕೊಂಡು ಎಲ್ಲ ಇದ್ದಿದ್ದಕ್ಕೆ ಸರಿಯಾಗಿ ಮಾಡ್ದಲ್ಲ ನೀನು ನನಗೆ ಮರ್ಯಾದೆನ ಏನೇ ಇಂಥ ಮರ್ಯಾದೆ ಮಾಡ್ಬೇಕು ಅಂತ ಎಷ್ಟು ದಿನದಿಂದ ಕಾತ್ಕೊಂಡಿದ್ದೆ ನೀನು ಇಷ್ಟು ದಿನದಿಂದ ಕಾತ್ಕೊಂಡಿದ್ದೆ ಆ ಹುಡುಗಿ ಇವತ್ತು ಮರ ಆಗೈತಿ ನಮ್ಮಮ್ಮ ನೋಡಿದ್ರೆ ಸಂತೋಷ ಆಗುತ್ತೆ ನಾನು ಅಯ್ಯೋ ದೇವ್ರೆ ಈ ಹುಡುಗಿ ಹಂಗೆ ಕೆಲಸ ಮಾಡುತ್ತೆ ಅಂತ ನಾನು ಇದ್ದೀನಿ ಅಲ್ಲ ನೀ ಇಂಥ ಮರ್ಯಾದೆ ಮಾಡಕ್ಕೆ ನೀನು ಎಷ್ಟು ದಿನದಿಂದ ಕಾತ್ಕೊಂಡಿದ್ದೆ ಥೂ ಅಯ್ಯೋ 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 ಯಾಕೆ ಕಲಾ ಯಾಕೆ ಆಗುಡಿತಾ ಇದೆಯಾ ಕಲಾ ಯಾಕೆ ಅರಪ್ಪ ಬಾ ಇವಳು ಎಂಥ ಕೆಲಸ ಮಾಡಿದ್ದಾಳೆ ಅಂತ ಹೇಳಿ ನೋಡ್ಬಾ ಇಲ್ಲಿ ಇವಳು ಮಾನವ ಮರ್ಯಾದೆ ಇರಲಾಗಿದ್ರೆ ಇಂಥ ಕೆಲಸ ಮಾಡ್ತಿರ್ಲಿಲ್ಲ ಊರು ಬೇವರ್ಸಿ ಎಂಥ ಕೆಲಸ ಮಾಡಿದ್ದಾಳೆ ಥೂ ಬಿಟ್ಟವಳು ಮರ್ಯಾದೆ ಬೇಡವಾ ನಾನು ಹೆಂಗೆ ಸಾಕಿ ನಮ್ಮಮ್ಮಯ್ಯ ನನ್ನ ಹಿಂಗೆ ಸಾಕಿದಾರಲ್ಲ ನನಗೆ ಹಿಂಗೆ ಮಾಡಿದ್ರೆ ನಾನು ಹೆಂಗೆ ಅಂಬದಾದ್ರೂ ಸ್ವಲ್ಪನಾದ್ರೂ ಇವಾಗ ಅವಳು ತಕೋಗಿ ನಾನು ಅವಳು ಕಾಲು ಹಿಡ್ಕೋಬೇಕೇನೆ ಅವಳ ಅಕ್ಕಿ ಕಾಲ ಅವಳಿಗೂ ನನಗೂ ಆಗಲ್ಲ ಅಂಬದು ಗೊತ್ತೇ ಐತೆ ಅವಳು ಕಾಲು ಹಿಡ್ಕೋಬೇಕೇನೆ ನಾನು ಹೋಗಿ ನಿನ್ನ ಮಗುಗೆ ಮದುವೆ ಮಾಡ್ಕೊಳಮ್ಮ ಅಂತ ಹೇಳಿ ಅವಳು ಕಾಲು ಹಿಡ್ಕೋಬೇಕೇನೆ ಏನು ಅವಳು ಕಾಲು ಹಿಡ್ಕೋಬೇಕೇನೆ ನಾನು ಇವಾಗ ಅವಳ ಎದುರಿಗೆ ನಾನು ಇವಾಗ ತಗ್ಗಿ ಓದಂಗಾಗುತ್ತೆ ನನ್ನ ಮಗ ಇವಾಗ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ಅವನು ಇವಾಗ ಹೆಂಗೆ ಮಾಡ್ಬೇಕು ಹೇಳು ಅಷ್ಟೇ ನಿನ್ನ ಜೀವನ ಹಾಳಾಗೋಯ್ತು ನಿನ್ನ ಜೀವನ ಇಷ್ಟೇನೆ ಮುಗೀತು ಅಂತ ತಿಳ್ಕೊಬಿಡು ನೀನು ಅಯ್ಯೋ ಏನಾಯ್ತು ಅಂತ ಹೇಳು ಸುಮ್ಮನೆ ಹುಡುಗಿನ ಯಾಕೆ ಹಂಗೆ ಹಿಡ್ಕೊಂಡು ಹೊಡಿತಾ ಇದೆಯಾ ಯಾವತ್ತೂ ಹಂಗೆ ಹೊಡೆದಿರ್ಲಿಲ್ವಲ್ಲ ನೀನು ಯಾಕೆ ಆ ರೀತಿ ಹೊಡಿತಾ ಇದೆಯಾ ಏನೋ ಗದರ್ತಾ ಇದ್ದೆ ಏನೋ ಹೊಡೆದ್ರೆ ಒಂದೇಟು ಸುಮ್ಮನೆ ಹಿಂಗೆ ಹೊಡಿತಾ ಇದ್ದೆ ಅಷ್ಟೇನೆ ಯಾಕೆ ಯಾವತ್ತೂ ಹಿಂಗೆ ಹೊಡೆದಿರ್ಲಿಲ್ವಲ್ಲ ನಮ್ಮ ಸುಪ್ರೀತನ ನೀನು ಯಾಕೆ ಈ ರೀತಿ ಹೊಡಿತಾ ಇದೆಯಾ ಯಾಕಮ್ಮ ಸುಪ್ಪಿ ಏನಾಯ್ತು ಏನು ತಪ್ಪು ಕೆಲಸ ಮಾಡಿದೆ ಏನೋ ಮಾಡಬಾರ್ದು ಮಾಡೇವಳು ಅಕ್ಕಿ ಒಯ್ತಾ ಇದ್ದಾಳೆ ಅಲ್ಲ ಈಗ ಒದ್ಯಕ್ಕೆ ಹೋದ್ರಳು ಬಗ್ತಾಳೆ ಓಡಾಡಕ್ಕೆ ಬಿಟ್ಟು ಊರು ತುಂಬ ಅರ್ಧ ಬಟ್ಟೆ ಹಾಕ್ಕೊಂಡು ಊರು ಅಲ್ಲೂ ಇಲ್ಲೂ ಊರಾಗೆಲ್ಲ ಕೇರ್ ಸುತ್ತರಿಯಕ್ಕೆ ಬಿಟ್ಟು ಈಗ ಒಯ್ತಾಳೆ ಮಾನ ಮರ್ಯಾದಿದ್ರೆ ಸರಿ ಪಾಪ ಅಕ್ಕೆ ಮತ್ತು ನೀನು ಪಾಪ ನೀನು ಬರೋ ತಕ ನಾನು ಒಳಕ್ಕೆ ಬರಲ್ಲ ಇವರಿಬ್ರು ನೋಡ್ಬೇಕು ಬೋಲು ಸೀಮೆ ಕಿಲ್ಲೋದು ಹೆಂಗೋಸ್ರಿ ಇವರು ಅಲ್ಲ ಇವಳು ಎಂಥ ಕೆಲಸ ಮಾಡಿದಾಳು ಗೊತ್ತೇನಪ್ಪ ಇವಾಗ ಇವಳು ಮಾನ ಮರ್ಯಾದೆ ಇಲ್ದಾಳು ಹೋಗಿ ಅವನ್ನ ಅಲ್ಲ
ಲಕ್ಕಮ್ಮನ ಮಗ ಯೇಸುನ ಲವ್ ಮಾಡಿದಾಳೆ. ಇವಾಗ 5 ತಿಂಗಳು ಪ್ರೆಗ್ನೆಂಟ್ ಅಂತೆ ಕಣಪ್ಪ. ಮದುವೆಗಿನ ಮುಂಚೆನೆ 5 ತಿಂಗಳು ಪ್ರೆಗ್ನೆಂಟ್ ಅಂದರೆ ಇವಾಗ ಯಾರನ್ನ ಏನಂತಾರೆ. ಅವಳು ಸುಸುನು ಇವಳು ಆಸ್ಪತ್ರೆಗೆ ಹೋಗಿದ್ರಂತೆ. ಡಾಕ್ಟ್ರು ಏನು ಮಾಡೋಕ್ಕಾಗಲ್ಲ, ಅಲ್ಲೇ 5 ತಿಂಗಳಾಗೈತೆ ಅಂತ ಹೇಳಿದ್ರಂತೆ. ನೋಡಿ ಇವಾಗ ಇಂಥದ್ದಾದ್ರೆ ಏನು ಮಾಡಬೇಕು. ನಾವು ಸಾಕಿದ್ದಕ್ಕೆ ಸರಿಯಾಗಿ ಮಾಡಿದ್ಲಲ್ಲಪ್ಪ ನಮಗೆ ಮರ್ಯಾದೆನಾ. ಓ ಮಾಡಿದ್ಲಮ್ಮೋ, ಸರಿಯಾಗಿ ಮಾಡಿದಾಳೆ ನಿನ್ನ ಮರ್ಯಾದೆನ. ಆಗ್ಬೇಕು ಕಣೆ ಲೌಡಿ. ಮತ್ತೆ ಯೋಟನ ನಯ ಬೈ ಇಲ್ದಂಗೆ ಬೆಳೆಸಿರಿ ಹೆಣ್ಮಕ್ಳನ್ನ ಇಷ್ಟೇ ಮತಿ. ಬೈವಾಗಿದ್ರೇನೆ ಒಬ್ಬೊಬ್ರು ಹಂಗೆ ಮಾಡ್ತಾರೆ. ಅಂಥದ್ರಾಗ ಲಗ್ಲಾಗ ಮಿಲ್ದಲೇ ಪುಣ್ಯ ಹಾಕ್ಬಿಟ್ರಿ ಹಿಂಗೆ ಮತ್ತೆ ಆಗೋದು. ಅನುಭವಿಸಿ ಆಗೈತಿವಲ್ಲೌಡಿ, ಅನುಭವಿಸಿ. ನಿನಗೆ ಆಗ್ಬೇಕು ಮುಂದಾಗೆ. ಊರು ಕೇರ್ ತಿರ್ಗಾಕ್ಬಿಟ್ಟಿದ್ದಲ್ಲ, ಅವ್ರ ಮಂತಕ್ಕೆ ಹೋಗಿ ರಾತ್ರಿ ಹೊತ್ನಾಗೆಲ್ಲ ವಯಸ್ಸಿ ಬಂದಿರೋ ಹೆಣ್ಮಕ್ಳು ಆಸೆಗೆ ಹೋಗ್ಬಾರ್ದು. ಹೊತ್ತುವರೆ 11 ಗಂಟೆ ತಕ್ಕ ಅಲ್ಲೂ ಇಲ್ಲೂ ಕುತ್ಕೊಂಡು ಮಾತಾಡೋದು, ಅವ್ರ ಮಂತಕ್ಕೆ ಹೋಗೋದು ಬರೇ ಇದೇನಿ. ಬರೇ ಇದೇನಿ ಆಗ್ಬೇಕಾಗಿದ್ದೆ ಲೌಡಿ. ಅನುಭವಿಸಿ ನಿನಗೆ, ಅನುಭವಿಸಿ. ಸರಿಯಾಗೆ ಮಾಡಿದ್ಲು ನಿನಗೆ, ಇದೇ ಮರ್ಯಾದೆ ನಿನಗೆ. ಗೊತ್ತಾಗೋದಿಲ್ವಾ ಸುಪ್ಪಿ? ಅಲ್ಲ ಮರ್ಯಾದೆ ಬೇಡವಾ ನಿನ್ಗೆ? ಈ ರೀತಿ ಮಾಡ್ಕೊಂಬಂದಿದ್ಯಲ್ಲ. ಅಪ್ಪ ಕ್ಷಮಿಸ್ಬಿಡು ಅಪ್ಪ, ಅಪ್ಪ ಕ್ಷಮಿಸ್ಬಿಡು ಅಪ್ಪ. ಸಾರಿ ಅಪ್ಪ. ಯಾರೇ ಅವನು? ಲಕ್ಕಮ್ಮನ ಮಗ ಯಶು ಏನೇ? ಅವನು ಒಳ್ಳೇನಲ್ಲ. ಹೋಗಿ ಹೋಗಿ ಅವನು ಇಷ್ಟಪಟ್ಟು ನೋಡಿ ಎಂಥ ಕೆಲಸ ಮಾಡ್ಕೊಂಡವಳೆ. ಇವಾಗ ನೋಡು, ಅವಳಿಗೂ ನಮಗೂ ಆಗಲ್ಲ ಅಂಬೋದು ಗೊತ್ತೇ ಐತಿ. ಎಂಥ ಕೆಲಸ ಮಾಡ್ಕೊಂಡಿರೋಣ. ನನ್ನ ಮಗು ಗೈದವ್ ತಡಿ. ನನ್ನ ಮಗನೇ ಮದುವೆ ಆಗ್ಬೇಕು. ಇವಾಗ ಇನ್ಯಾವನು ಮದುವೆ ಆಗಲ್ಲ ಕಡೆ. ನಿನ್ನ ಇನ್ಯಾವನು ಮದುವೆ ಆಗೋಲ್ಲ. ನಾವು ಒಳ್ಳೆ ಮನೆ ಕೊಡೋಣ. ಇರಳ ಮಗಳು ಯಾಕನ ಸಾವುಕಾರಿಗೆ ಕೊಟ್ಟು ಮದುವೆ ಮಾಡೋಣ, ಕೆಲಸದಾರಿಗೆ ಕೊಟ್ಟು ಮದುವೆ ಮಾಡೋಣ, ಗೌರ್ಮೆಂಟ್ ಕೆಲಸದಾರಿಗೆ ಅಂತ ಹೇಳಿ ಬೋಲ್ ಆಸೆ ಇಟ್ಕೊಂಡಿದ್ದೆ. ಇವಾಗ ಹೋಗಿ ಆಗಲ್ಲ, ಯಾತು ಇಲ್ಲ. ಅವ್ರನ್ನ ಯಾತಿಲ್ಲ. ಒಂದಿಟ್ಟು ಹೊಲ ಬಿಟ್ರಿ ಅವ್ರದ್ದು ಇನ್ಯಾತು ಇಲ್ಲ. ನೀನು ಹೋಗಿ ಆಗು ಅನುಭವಿಸೋಳು. ಅಕ್ಕಿತಾಗೆ ಕಾಪ್ರ ಮಾಡು. ಗೊತ್ತಾಗುತ್ತೆ ಅವಳೆಂತಾಳು ಅಂತ ಹೇಳಿ ಅನುಭವಿಸು, ಗೊತ್ತಾಗುತ್ತೆ ನಿನಗೆ. ಹೋಯ್ತು ಇವಾಗ ಮರ್ಯಾದೆ ಹೋಯ್ತು. ಥೂ ಅಯ್ಯಪ್ಪ, ಇವಾಗ ಎಂಥ ಕೆಲಸ ಆಯಿತು ನೋಡಿ ಇವಳಿಂದಾನ. ಅವಳಿಂದ ಆಗಿಲ್ಲ, ನಿಮ್ಮಿಂದ ಆಗಿರೋದು. ಗಂಡ ಹೆಂಡತಿ ಇಬ್ಬರಿಂದಾನ. ನೀವು ಫಸ್ಟ್ ನಾವಾಗಿರ್ಬೇಕಾಯ್ತು. ನೋಡು ಅಸೇಲ ಕಲಮ್ಮನ ಮಗಳು ಅಲ್ಲಿ ಮಗಳಾಗಿ ನೋಡು. ಅವಳಿಗೆ ಕಾಲು ದಸಕ್ಕೆ ತೂರಿರು ಬುದ್ಧಿ ಬರಲ್ಲ. ಅವಳು ಹಂಗೆ ಇಕ್ಕೊಂಡಾಳ. ಅವ್ರ ಅಮ್ಮಯ್ಯ ಹಂಗೆ ಇದ್ದಾಳ, ಆ ಹುಡುಗಿನೂ ಹಂಗೆ ಇದ್ದಾಳೆ. ನೀನು ಹೆಂಗೆ ನಿನ್ನ ಮಗಳೂ ಹಂಗೆ ಇದ್ದಾಳೆ. ಅವ್ರ ಅಮ್ಮಯ್ಯ ಹೆಂಗೆ ನಯ ಬೈದಾಗ ಇಕ್ಕೊಂಡಾಳ ಪಿಳ್ಳೆನ. ಆಸೆಗೆ ಬಿಡಲ್ಲ. ಮನೆಯವಳು ಬೋದ್ಕೇನೋ ಬಾಳೆನೋ ಮಾಡ್ಕೊಂಡು ಎಂಥ ಆಸೆನಕ್ಕ ಹುಡುಗಿ ಓದ್ಕೊಂಡು ಹಂಗೈತಿ. ನೀನು ಇವಾಗಲೇ ಓದೋದು ಬಿಡಿಸಿ ಕೆರಿ ಅಲ್ಲೂ ಇಲ್ಲೂ ಸುತ್ತರಿಗೆ ಬಿಟ್ಟು ನೋಡು. ಅದಕ್ಕೇನೆ ನೀನು ಸರಿಯಾಗಿ ಮಾಡಿದ್ಲು ಮರ್ಯಾದೆನೇ ಅವಳ. ಸರಿಯಾಗಿ ಮಾಡಿದ್ಲು ಕಣ ಮರ್ಯಾದೆನ. ಏನು ಮಾಡೋಣ ನೋಡೀಗ ಇಂಥ ತಗಲಾನ ನಮ್ಮನ್ನು ಉಗುಳ್ಸಾಕಿ. ಅಜ್ಜಿ ಮೊದಲೇ ವಟ ಅಂತೇಳಿ ಕಪಲಟ್ ಬಡ್ಕೊಂಡಂಗೆ ಬಡ್ಕ ಮಾಡು ಅಂತೇಳಿಗೆ ಇವಾಗ ಸರಿಯಾಗಿ ಮಾಡಿದೆ ನೀನು. ಅವಳಿನ್ನು ಇನ್ನು ಬಾಸ್ಲಿ ಅವಳಿನ್ನು ಬಡ್ಕೊಂತಿರ್ತಾಳೆ. ಹಂಗೇನು ಒಂದೇ ಸಮಕ್ಕೆ ಬಡ್ಕೊಂತಿರ್ತಾಳೆ ಅವಳು. ಮೊದಲೇ ಅವಳು ಒಟ್ಟು ಕುಟ್ಟತ್ಕು. ಇವಾಗ ನೋಡಿ ಸರಿಯಾಗಿ ಮಾಡಿದ್ಕೋನು ಅವಳಿನ್ನು ನಿಲ್ಸೋದೇ ಇಲ್ಲ ಅಜ್ಜಿ. ಹಂಗೆ ಬಡ್ಕೊಂತಾಳೆ. ಸುಮ್ಮನಿರು. ಅಮ್ಮನ ಯಾಕೆ ಕಂಬ್ತಿ? ನೀನು ಮಾಡಿರೋ ಇದಕ್ಕೆ ಸುಮ್ಮನಿರು. ಇವಾಗ ಸರಿಯಾಗಿ ಆಯ್ತಲ್ಲ ಮರ್ಯಾದೆ. ಇದೇ ಮರ್ಯಾದೆ ನಿನಗೆ. ಏನು ಮಾಡೋಣಪ್ಪ, ಎಲ್ಲರೂ ನನ್ನೇ ಬೈದೆ. ಏನು ಮಾಡೋಣ? ಯಾಕೆ ಹೋಯ್ತಿ? ಆಗೋಗಿರೋದು ಆಗೋಗ್ಬಿಟ್ಟೈತಿ. ಈಗ ಏನು ಮಾಡೋಕ್ಕಾಗಲ್ಲ. ಇಂಥ ತಪ್ಪಾಗೈತಿ ಅಂದರೆ ಇನ್ನು ಮುಗೀತು, ಜೀವನನೇ ಹಾಳಾಗೋಯ್ತು ಅಂತಲೇ. ನಿನ್ನ ಜೀವನನೇ ಹಾಳು. ನೋಡೋದ್ರಲ್ಲ ವೀಕ್ಷಕರೇ, ಅಯ್ಯೋ ದೇವ್ರು ಇವತ್ತು ನನಗೆ ಮರ್ಯಾದೆ ತೆಗೆದ್ಬಿಟ್ಲು. ಅಯ್ಯೋ ದೇವ್ರೇ, ನಾನು ಬಿಡು ಚೆನ್ನಾಗಿರಲಿ ಅಂತ ಹೇಳಿ ನಾನು ಇವತ್ತು ಚೆನ್ನಾಗಿ ನೋಡ್ಕೊಂಡಿದ್ಕೆ ಇವತ್ತು ನಮ್ಮ ಅತ್ತೆ ಎದುರಿಗೆ ಎಲ್ಲರ ಎದುರಿಗೂ ಸಾಧನೆ ಮಾಡಿದ್ಲು. ಯಪ್ಪ ದೇವ್ರೆ, ಇವಾಗ ನಮ್ಮ ಅತ್ತೆ ಅಂತೂ ಆಸೆ ಇಲ್ಲ, ಅವ್ರನ್ನೇ ಹೊಗಳ್ತಾರೆ. ಇವತ್ತು ಆ ಹುಡುಗಿನೇ ಗ್ರೇಟ್ ಆದ್ಲು. ಇವಳೇ ಇವತ್ತು ಇವನನ್ನೆಲ್ಲ ಹಾಳು ಮಾಡ್ಕೊಂಡ್ಲು. ಎಂಥ ಪರಿಸ್ಥಿತಿ ಬಂತು ಇವಳಿಗೆ. ನಾನು ಕುಣಿ ಹಾಕ್ಬಿಟ್ಟಿದ್ಕೆ ಕುಡ್ಕೊಂಡು ಎಂಥದ್ದು ಮಾಡ್ಕೊಂಡ್ಲು. ಥೋ, ಇದೊಳ್ಳೆ ಸವಾಸ ಆತಲ್ಲಪ್ಪ ದೇವ್ರೇ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.